ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಲ್ಲಿ ಚೀಸ್ ಸ್ಯಾಂಡ್ವಿಚ್ ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹೇಗ್ ಮಾಡೋದು ನೋಡೋಣ. ಒಂದ್ ಬೌಲ್ ಅಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ 1 ಕಪ್ ಚೀಸ್ ನ ಹಾಕೋತಾ ಇದ್ದೀನಿ. ಒಂದು ಮೀಡಿಯಂ ಕ್ಯಾಪ್ಸಿಕಮ್ ನ ಸಣ್ಣಗೆ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, 6 ಎಸಳು ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ 1 ಸ್ಪೂನು, ಒರೆಗಾನೋ 1 ಸ್ಪೂನು, ಪೆಪ್ಪರ್ ಪೌಡರ್ 1 ಸ್ಪೂನು, ರುಚಿಗೆ ಉಪ್ಪು, 1 ಸ್ಪೂನ್ ಹಾಲು ಸೇರಿಸ್ಕೊಂತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದಕ್ಕೊಂದು ಮಸಾಲೆ ಚೆನ್ನಾಗಿ ಹಿಡ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡಬೇಕು. ಈಗ ಒಂದು ಪ್ಯಾನ್ ಅನ್ನ ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಬ್ರೆಡ್ ಹಾಕಿ 2 ಕಡೆ ಕಾಯಿಸ್ಕೋಬೇಕು. ಬ್ರೆಡ್ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಇದಾಗಿದೆ. ಈಗ ತಕ್ಕೊಳ್ತಾ ಇದ್ದೀನಿ. ಕಲಸಿರೋ ಮಿಶ್ರಣನ ಕಾದಿರೋ ಬ್ರೆಡ್ ಮೇಲೆ ಹಾಕೋಬೇಕು. ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಪ್ಯಾನ್ ಅಲ್ಲಿ 2 ಸ್ಪೂನ್ ಬಟರ್ ಹಾಕ್ತಾ ಇದ್ದೀನಿ. ಬಿಸಿ ಆಗ್ಬೇಕಿದು, ಚೆನ್ನಾಗಿ ಬಟರ್ ಮೆಲ್ಟ್ ಆಗ್ಬೇಕು. ಇವಾಗ ರೆಡಿ ಮಾಡ್ಕೊಂಡಿರೋ ಬ್ರೆಡ್ ನ ಹಾಕೋತಾ ಇದ್ದೀನಿ. ಇದನ್ನ ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಹೆಲ್ದಿ ಆಗಿರೋ ಮತ್ತೆ ಟೇಸ್ಟಿ ಆಗಿರೋ ಚಿಲ್ಲಿ ಚೀಸ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.